Hello students, welcome to Tripika Academy. ಹೇಗಿದ್ದೀರಲ್ಲ ಕೂಡ I hope everybody is doing fine. So PGCET 2026 ಯಾರು MBA MCA ಪ್ರಿಪೇರ್ ಮಾಡ್ತೀರಾ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತೀರಾ ದಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್ ಏನೇನು ಸೊಲ್ಯೂಷನ್ಸ್ ಬೇಕು ಅಂತ ಇವತ್ತಿನ ಒಂದು ಕ್ಲಾಸ್ ನ ಡಿಸ್ಕಸ್ ಮಾಡೋಣ. ಸೊ ಪ್ಲೀಸ್ ಕಂಪ್ಲೀಟ್ ಕ್ಲಾಸ್ ನ ಕೇಳಿ ಸೊ ದಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಯುವರ್ ರಿಯಲ್ ಪ್ರಾಬ್ಲಮ್ ಅಂಡ್ ಅದಕ್ಕೆ ಸೊಲ್ಯೂಷನ್ಸ್ ಏನಿರುತ್ತೆ ಅಂತ. ಸೊ ವಿಲ್ ಡಿಸ್ಕಸ್ ಇಟ್. ಸೊ ಅದರ ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್ ದಟ್ PGCET aspirant is going to face, that is the first problem that you can see clash with your graduation. ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಜೊತೆಗೆ ನಿಮ್ಮ PGCET ಪ್ರಿಪರೇಷನ್ ಕ್ಲಾಶ್ ಆಗ್ತಿರುತ್ತೆ. ಸೊ ಸ್ಟೂಡೆಂಟ್ಸ್ ಫೇಸ್ ಡಿಫಿಕಲ್ಟ್ಸ್ ವಿತ್ ಗ್ರಾಜುಯೇಷನ್ ಅಂಡ್ ಸ್ಟಡೀಸ್. ತುಂಬಾ ಜನ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ PGCET ಎಕ್ಸಾಮ್ ನ ಅರ್ಲಿ ಅಂದ್ರೆ ಬೇಗನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲ್ಲ ಬಿಕಾಸ್ ನಮಗೆ ಗ್ರಾಜುಯೇಷನ್ ಎಕ್ಸಾಮ್ಸ್ ಇರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಯೂಸ್ ಟು ಟೆಲ್. ಸೊ ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದ್ರೆ ವೆರಿ ಸಿಂಪಲ್, ಬಿ ಕನ್ಸಿಸ್ಟೆಂಟ್ ವಿತ್ ದ ಪ್ರಿಪರೇಷನ್ ಅಂಡ್ ಮೇಕ್ ಡೈಲಿ ರೂಟೀನ್. ಸೊ ಏನಾಗುತ್ತೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಬಂದ್ಬಿಟ್ಟು ಈಗ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಬಂದ್ಬಿಟ್ಟು 8 to 2 ಇರುತ್ತೆ. ಸೊ ಆಫ್ಟರ್ 2 o'clock ಅಂದ್ರೆ ನೀವು ಫ್ರೀ ಇರ್ತೀರಾ. ಸೊ ಒಂದು 2 hours ನೀವು ಗ್ರಾಜುಯೇಷನ್ ಸ್ಟಡೀಸ್ ಗೆ ಕೊಟ್ಟರು ಕೂಡ ಸೊ ಇನ್ನು ತುಂಬಾ ಟೈಮ್ ಉಳಿದಿರುತ್ತೆ. ಸೊ ಹಬ್ಬ ಅಂದ್ರೆ ನೀವು ಸ್ಟಾರ್ಟಿಂಗ್ ಫ್ರಮ್ 5 o'clock to till 9 o'clock in the evening you can ಆರಾಮಾಗಿ ಪ್ರಿಪೇರ್ ಮಾಡಬಹುದು. ಬಟ್ ದ ಥಿಂಗ್ ಇಸ್ how much time you are going to excuse, that much you are going to postpone your success. Hanಗಾಗಿ obviously I understand. So clash graduation studies jotege PGCET preparation, it will be quite difficult, but it is not that impossible because other students are doing. So yavattu kuda yaru achieve ಮಾಡಿರ್ತಾರಲ್ಲ, obviously we have to follow them what they have done, so we have to follow them. Hangagi consistent agi be consistent. We are not going to ask you to prepare one week alli nimella prepare ಮಾಡಿ ಮುಗಿಸಬೇಕು ಅಂತಲ್ಲ. So still you are having a 6 month, 6 ತಿಂಗಳ ಟೈಮ್ ಇದೆ. So be consistent every day. ಪ್ರತಿ ದಿನನೂ ಕನ್ಸಿಸ್ಟೆಂಟ್ ಆಗಿರಿ. ಪ್ರತಿ ದಿನ 2 hour 3 hour PGCET ಪ್ರಿಪರೇಷನ್ ಗೆ ಕೊಟ್ರೆ so it is not a loss. Definitely you can make a lot of changes in your life. So hangagi clash with your graduation, it is not a big problem at all. You can overcome with the consistency. ನಿಮ್ಮ ಕನ್ಸಿಸ್ಟೆನ್ಸಿ ಇಂದ ಏನ್ ಮಾಡಬಹುದು, ಅದನ್ನ ಓವರ್ಕಮ್ ಮಾಡಬಹುದು. ಡೈಲಿ ಪ್ರಿಪರೇಷನ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ, ದಟ್ ಇಸ್ ಕ್ಲಾಶ್ ವಿತ್ ಅಗೇನ್ ಡಿಗ್ರಿ ಎಕ್ಸಾಮ್ಸ್. ಸೊ ತುಂಬಾ ಜನ ಸ್ಟೂಡೆಂಟ್ಸ್, ತುಂಬಾ ಜನ ಅಲ್ಲ ಎಲ್ಲ ಸ್ಟೂಡೆಂಟ್ ಕೂಡ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ಸ್ ಏನಿರುತ್ತೆ ಅದೇ ಟೈಮ್ ಅಲ್ಲಿ PGCET ಎಕ್ಸಾಮ್ ಬಂದ್ಬಿಡುತ್ತೆ. ಸೊ ಲಾಸ್ಟ್ ಇಯರ್ ಇನ್ ದ ಇಯರ್ ಆಫ್ 2024 2024 ಕೂಡ ಇದೇ ಪ್ರಾಬ್ಲಮ್ಸ್ ತುಂಬಾ ಜನ ಫೇಸ್ ಮಾಡಿದ್ರು. ಅಂದ್ರೆ ಬೈ 2024 ಮತ್ತೆ 25 2024 25ರಲ್ಲಿ ಸೊ 2 ವರ್ಷನೂ ಕೂಡ ನಿಮ್ಮ ಗ್ರಾಜುಯೇಷನ್ ಎಕ್ಸಾಮ್ ಆಗ್ತಿರುತ್ತೆ. ಅದೇ ಟೈಮ್ ಅಲ್ಲಿ ನಿಮ್ಮ PGCET ಎಕ್ಸಾಮ್ ಬಂದ್ಬಿಡುತ್ತೆ. ಅಂದ್ರೆ ಸೊ yesterday you are having a graduation exam and tomorrow you are having your graduation exam, but today is PGCET exam. ಇದು ತುಂಬಾ ಪ್ರಾಬ್ಲಮ್ ಆಗಿರುತ್ತೆ ತುಂಬಾ ಜನ ಸ್ಟೂಡೆಂಟ್ ಗೆ. ಅವಾಗ ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ಪೋಸ್ಟ್ಪೋನ್ ಆಗ್ಬೇಕು ಎಕ್ಸಾಮ್ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಪ್ರೆಷರೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. KE ನಾವು ಕೂಡ ಕಾಂಟ್ಯಾಕ್ಟ್ ಮಾಡ್ತೀವಿ. ಅದರಿಂದ ಓವರ್ಕಮ್ ಮಾಡಕ್ಕೆಪ್ಪ ಒಂದೇ ಸೊಲ್ಯೂಷನ್ ಏನಪ್ಪ, ನಾವು ಐ ಆಮ್ ಟೆಲಿಂಗ್ ಯು ದಟ್ ಸ್ಟಾರ್ಟ್ ಪ್ರಿಪರೇಷನ್ ಅಟ್ ಲೀಸ್ಟ್ 6 months ಬಿಫೋರ್ ಟು ಅವಾಯ್ಡ್ ದ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಬಿಕಾಸ್ PGCET ಎಕ್ಸಾಮ್ ಏನಿದೆ ಇಟ್ ಇಸ್ ನಾಟ್ ದಟ್ ಸಿಂಪಲ್ ಎಕ್ಸಾಮ್. ಬಿಕಾಸ್ ನೀವು ಒನ್ ಡೇ ನೀವು ಗ್ರಾಜುಯೇಷನ್ ಅಲ್ಲಿ ಓವರ್ ದ ನೈಟ್ ಅಂದ್ರೆ ಹಿಂದಿನ ದಿನ ಅಥವಾ ಒಂದು ವೀಕ್ ಬ್ಯಾಕ್ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ನೀವೇನ್ ಮಾಡಿರ್ತಾರ ಪ್ರಿಪರೇಷನ್ ಮಾಡಿರ್ತಾರ. ಬಟ್ ಇಲ್ಲಿ ಹಿಂಗಾಗಲ್ಲ. ಇಲ್ಲಿ ಅಟ್ ಲೀಸ್ಟ್ ಇಟ್ ರಿಕ್ವೈರ್ಸ್ 6 month ಪ್ರಿಪರೇಷನ್. 6 ತಿಂಗಳ ಪ್ರಿಪರೇಷನ್ ಬೇಕೇ ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಕ್ರಾಕ್ ದಿಸ್ PGCET exam with a very good ranking. Because see, so cracking PGCET exam is not a very big task, but that is with a good rank. ಒಳ್ಳೆ ರ್ಯಾಂಕ್ ಜೊತೆಗೆ ಪ್ರಿಪರೇಷನ್ ನೀವು ಮಾಡ್ಬಿಟ್ಟು ಕ್ರಾಕ್ ಮಾಡಿದ್ದೀರಾ, ಇಫ್ ಯು ಗೆಟ್ ದ ಗುಡ್ ರ್ಯಾಂಕ್, ದಟ್ ಈಸ್ ದ ಅಚೀವ್ಮೆಂಟ್. ಹಂಗಾಗಿ ಹೇಳ್ತಾ ಇದ್ದೀನಿ, ಅಟ್ ಲೀಸ್ಟ್ 6 months ಬಿಫೋರ್ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್. ಅದಕ್ಕೋಸ್ಕರ ಕ್ಲಾಶ್ ಡೆಫಿನೆಟ್ಲಿ ಆಗುತ್ತೆ. ಈ ವರ್ಷನೂ ಕೂಡ ಹಾಗೆ ಆಗುತ್ತೆ. ರೈಟ್ ಮೈ ವರ್ಡ್ಸ್, ಇವತ್ತು ಈ ವರ್ಷನೂ ಕೂಡ ಹಾಗೆ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಎಕ್ಸಾಮ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಜೂನ್ ಅಥವಾ ಜುಲೈಗೆ ಎಕ್ಸಾಮ್ ಆಗುತ್ತಪ್ಪಿ. ಡೋಂಟ್ ಥಿಂಕ್ ದಟ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಅನ್ಕೋಬೇಡ್ರಿ. ಮೋಸ್ಟ್ ಪ್ರಾಬಬ್ಲಿ ಜೂನ್ ಮತ್ತೆ ಜುಲೈಲಿ ಎಕ್ಸಾಮ್ ಆಗೋದ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿನಿಮಮ್ ಇವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಇನ್ನು 6 ತಿಂಗಳ ಟೈಮ್ ಇದೆ. ಸೊ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ ಇಟ್ ಸೆಲ್ಫ್. ಕನ್ಸಿಸ್ಟೆಂಟ್ ಪ್ರಿಪರೇಷನ್ ಮಾಡ್ರಿ. ನಿಮಗೆ ಗ್ರಾಜುಯೇಷನ್ ಮಧ್ಯದಲ್ಲಿ PGCET ಎಕ್ಸಾಮ್ ಬಂದ್ರು ಕೂಡ ಇಟ್ ವೋಂಟ್ ಬಾದರ್ ಯು ಮಚ್, ರೈಟ್? ಸೊ ದಟ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್. ಅಂಡ್ ದ ಥರ್ಡ್ ಪ್ರಾಬ್ಲಮ್ ದಟ್ ಯು ವಾಂಟ್ ಟು ಫೇಸ್, ದಟ್ ಈಸ್ thinking PGCET exam is very easy exam. ಸೊ ಕೆಲವೊಂದು ಜನ ಸ್ಟೂಡೆಂಟ್ಸ್ ಲೈಕ್ ಲಾಸ್ಟ್ ಇಯರ್ ಅಥವಾ ನಿಮ್ಮ ಸೂಪರ್ ಸೀನಿಯರ್ಸ್ ಏನಿದೆ ದೇ ಯೂಸ್ ಟು ಸೇ ದಟ್ PGCET ಎಕ್ಸಾಮ್ ಅದು ತುಂಬಾ ಈಸಿ ಎಕ್ಸಾಮ್ ಇರುತ್ತೆ, ಆರಾಮಾಗಿ ಪ್ರಿಪೇರ್ ಮಾಡಬಹುದು, ತಲೆ ಕೆಡ್ಸ್ಕೋಬೇಡ. ಸೊ 4 ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ, 4 ಸ್ಟಡಿ ಮೆಟೀರಿಯಲ್ ತಗೋ, ಒಂದು ಟೆಕ್ಸ್ಟ್ ಬುಕ್ ಮಾರ್ಕೆಟ್ ಹೋಗಿ ತಗೊಂಡ್ಬಿಡು, ಯು ಕ್ಯಾನ್ ಈಸಿಲಿ ಪ್ರಿಪೇರ್ ಅಂತ ಹೇಳ್ಬಿಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು PGCET, ಸೊ MBA ಮತ್ತು MCA ದಲ್ಲಿ ನಿಮಗೆ ಯು ವಿಲ್ ಬಿ ಹ್ಯಾವಿಂಗ್ 5 subjects. So when it comes to MBA, you will be having 5 subjects. When it comes to MCA, you will be having 6 subjects. 5 ಸಬ್ಜೆಕ್ಟ್ ಅಲ್ಲ, MCA ದಲ್ಲಿ 6 ಸಬ್ಜೆಕ್ಟ್ಸ್ ಇರುತ್ತೆ. ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ ಕೂಡ ಹೊಸ ಸಬ್ಜೆಕ್ಟ್. ನಿಮಗೆ ಕ್ವಾಂಟ್ ಆಗಿರ್ಲಿ, ರೀಸನಿಂಗ್ ಆಗಿರ್ಲಿ, ಕೆಲವೊಬ್ಬರಿಗೆ ಕಂಪ್ಯೂಟರ್ ಆಗಿರ್ಲಿ, ಇನ್ನು ಕೆಲವೊಬ್ಬರಿಗೆ GK ಸಬ್ಜೆಕ್ಟ್ ಆಗಿರ್ಲಿ, ದೀಸ್ ಆಲ್ ಆರ್ ವೆರಿ ನ್ಯೂ ಸಬ್ಜೆಕ್ಟ್.
ಸೊ ಇಟ್ ಇಸ್ ನಾಟ್ ಲೈಕ್ ಅಕೌಂಟ್ಸ್ ನೀವು ಒಂದು 3 ವರ್ಷ ಕಲ್ತಿರ್ತೀರಾ ಅಥವಾ ಯಾವುದೋ ಒಂದು C++ ಒಂದು 3 ವರ್ಷ ಕಲ್ತಿರ್ತೀರಾ, ಅದನ್ನೇ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನೋ, ಗ್ರಾಜುಯೇಷನ್ ಸ್ಟಡೀಸೇ ಬೇರೆ, PGCET ಸ್ಟಡೀಸೇ ಬೇರೆ. ಬಿಕಾಸ್ PGCET ಎಕ್ಸಾಮ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ಹಂಗಾಗಿ ಎರಡನ್ನೂ ಕಂಪೇರ್ ಮಾಡ್ಕೊಂಡು ಡೋಂಟ್ ಥಿಂಕ್ ದಟ್ PGCET ಎಕ್ಸಾಮ್ ಇಸ್ ವೆರಿ ಈಸಿ ಎಕ್ಸಾಮ್ಸ್. I'm not saying PGCET exam is a tough exam. No, PGCET exam is difficult, but it is simple. It is a difficult. Obviously, it is difficult. It is not that easy, but it is a simple exam because ನಿಮಗೆ ಇಲ್ಲಿ obviously 100 marks paper ಇರುತ್ತೆ. So 120 minutes time ಇರುತ್ತೆ. So you can easily make this because one more positive thing, there is no negative marks ಇರೋದಿಲ್ಲ. There is no negative marks. So ಹಂಗಾಗಿ ಈಸಿಯಾಗಿ ನೀವು ಮಾಡಬಹುದು, provided you are going to prepare it properly. So don't have a mindset that it is very easy exam, I can easily clear it by referring your ನಿಮ್ಮ ಸೂಪರ್ ಸೀನಿಯರ್ಸ್ ಮಾರ್ಕ್ ತಿಳ್ಕೊಂಡ್ಬಿಟ್ಟು ಮಾತಾಡ್ರಿ. ಬಿಕಾಸ್ ಒಂದು ವರ್ಷ ಈಸಿ ಬಂದಿರುತ್ತೆ, ಇನ್ನೊಂದು ವರ್ಷ ಡಿಫಿಕಲ್ಟ್ ಬಂದಿರುತ್ತೆ. ಸೊ ಇಫ್ ಯು ಕ್ಯಾನ್ ಸಿ, ಬಟ್ 2024ಗೆ 2025 ತೋಡ್ರಿ, 2025 is the very easiest exam. But when it comes to 2024, it is a very difficult exam. ತುಂಬಾ ಡಿಫಿಕಲ್ಟ್ ಇತ್ತು. ಅದು 2018ರಲ್ಲಿ ಇಟ್ ವಾಸ್ ಅ ಡ್ಯಾಮ್ ಡಿಫಿಕಲ್ಟ್ ಎಕ್ಸಾಮ್. ನಾವ್ ಎಜುಕೇಟರ್ಸ್ ಅದ್ರ ದುಃಖಿ ಅಂತ ಹೇಳ್ಬೇಕೆ, ದಟ್ ನಾವೇ ಸ್ಟ್ರಗಲ್ ಮಾಡಿದೀವಿ. ವೈ ಇಟ್ ವಾಸ್ ಡಿಫಿಕಲ್ಟ್ ದಟ್ ಟೈಮ್. ಸೊ ಹಂಗಾಗಿ ವಿ ಡೋಂಟ್ ನೋ ಸೊ ಹೆಂಗ್ ಬರುತ್ತೆ ಹಂಗಾಗಿ. ಸೊ ಹಂಗಾಗಿ ಡೋಂಟ್ ಹ್ಯಾವ್ ಅ ಮೈಂಡ್ ಸೆಟ್ ಇಟ್ ಇಸ್ ವೆರಿ ಈಸಿ ಎಕ್ಸಾಮ್ಸ್ ಅಂತ. ಸೊ ಹಂಗಾಗಿ ವಾಟ್ ಇಸ್ ದ ಸೊಲ್ಯೂಷನ್? ಸೊ ಕಮ್ ಔಟ್ ಫ್ರಮ್ ದ ಮಿಸ್ಇನ್ಫಾರ್ಮೇಶನ್ ಅಂಡ್ ಕನ್ಸಿಡರ್ ಇಟ್ ಆಸ್ ಅ ಇಂಪಾರ್ಟೆಂಟ್ ಎಕ್ಸಾಮ್ ಅಂಡ್ ಪ್ರಿಪೇರ್ ಇಟ್ ವೆಲ್. ಸೊ ಇಟ್ ಈಸ್ ನಾಟ್ ಈಸಿ, ಬಟ್ ಇಟ್ ಈಸ್ ಸಿಂಪಲ್. ಇಟ್ ಈಸ್ ನಾಟ್ ದಟ್ ಈಸಿ, ಬಟ್ ಇಟ್ ಇಸ್ ಅ ಸಿಂಪ್ಲೆಸ್ಟ್ ಎಕ್ಸಾಮ್. ಸೊ ಇನ್ ಕರ್ನಾಟಕ ಹಂಗಾಗಿ ಹೇಳ್ತಾ ಇದೀನಿ, ಪ್ರಿಪೇರ್ ಫಾರ್ ನೌ ಇಟ್ ಸೆಲ್ಫ್, ಕನ್ಸಿಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ರಿ. ಸೊ ಪ್ಲೀಸ್ ಡೋಂಟ್ ಪೋಸ್ಟ್ಪೋನ್ ಯುವರ್ ಸಕ್ಸಸ್, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಥಿಂಕಿಂಗ್ PGCET exam is easiest is the blunder you are going to make in your preparation. So please don't think it is the easiest exam. It is a simple exam. Rather than taking it as the easiest, take it as a simple exam and somewhat moderate kind of exams when it comes to difficulty level. Next problem that you're going to face, that is lack of proper resources. Obviously, PGCET, I used to call it, is the most underrated ಎಕ್ಸಾಮ್ ಅಂತ ಕರಿತೀನಿ. ವೈ? ಬಿಕಾಸ್ ಸೊ ಇಫ್ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ದ PGCET ವಿತ್ ದ ಗುಡ್ ರ್ಯಾಂಕಿಂಗ್, ನೀವು ಒಳ್ಳೆ ರ್ಯಾಂಕಿಂಗ್ ಇಂದ PGCET ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ನಿಮ್ ಲೈಫ್ ಸೆಟಲ್ ಆಗ್ಬಿಡುತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ವಿತ್ 100 ರ್ಯಾಂಕಿಂಗ್, 200 ರ್ಯಾಂಕಿಂಗ್, ಡೆಫಿನೆಟ್ಲಿ RV, PS, ರಾಮಯ್ಯ, BMS, ಈ ದಯಾನಂದ ಸಾಗರ, ಈ ತರ ಇನ್ನೂ ಒಳ್ಳೆ ಕಾಲೇಜ್ ಇದಾವೆ. ಈ ತರ ಕಾಲೇಜ್ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದ್ಬಿಟ್ಟು 8 ಲಕ್ಷ, 10 ಲಕ್ಷ, 12 ಲಕ್ಷ, MCA ದವರೆಗೆ 20 ಲಕ್ಷವರೆಗೂ ಹೋಗುತ್ತೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಕೆರಿಯರ್ ಇಲ್ಲಿಂದ ಹೋಗುತ್ತೆ. ಥಿಂಕ್ ಗೈಸ್, ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಥಿಂಕ್ ಮಾಡ್ರಿ. ಸೊ ನಾನು ಯಾವತ್ತು ಪ್ರತಿ ವರ್ಷ ಹೇಳ್ತಿರ್ತೀನಿ, MBA MCA is not worth, MBA MCA is not worth ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. Yes, for them it is not worth, but if you go into the good college, ಒಳ್ಳೆ ಕಾಲೇಜ್ ಹೋಗಿ ಸೀಟ್ ತೋಡ್ರೆ ಡೆಫಿನೆಟ್ಲಿ ಹೇಳ್ತೀನಿ ಇಟ್ ಈಸ್ ಅ ವರ್ತ್ ಇನ್ವೆಸ್ಟ್ಮೆಂಟ್. ಒಳ್ಳೆ ಪೋಸ್ಟ್ ಗ್ರಾಜುಯೇಷನ್ ಆಗಿರುತ್ತೆ MBA MCA. ಹಂಗಾಗಿ ಪ್ಲೀಸ್ ಹ್ಯಾವ್ ಅ ಟಾರ್ಗೆಟ್ ಇಟ್ಕೊಳ್ರಿ, ಟಾಪ್ ಕಾಲೇಜ್ ಹೋಗುದು. ಐ ಕಾಂಟ್ ಸೇ ಎವ್ರಿಬಡಿ ವಿಲ್ ಗೋ ಟು ದ ಟಾಪ್ ಕಾಲೇಜ್, ಬಿಕಾಸ್ ಆಬ್ವಿಯಸ್ಲಿ ಸೀಟ್ ಬಂದ್ಬಿಟ್ಟು 110, 120 ಅಥವಾ 80 ಸೀಟ್ಗಳು ಅಷ್ಟೇ ಇರ್ತವೆ. ಬಟ್ ಬಿ ಇನ್ ಅ ಕಾಂಪಿಟೇಷನ್ ಒಳಗಡೆ ಇರ್ರಿ, ಡೆಫಿನೆಟ್ಲಿ ವಿಲ್ ಗೆಟ್ ಅ ಗುಡ್ ಕಾಲೇಜ್. ಹಂಗಾಗಿ ಪ್ರಾಪರ್ ರಿಸೋರ್ಸ್ ತುಂಬಾ ಜನ ಸ್ಟೂಡೆಂಟ್ ಸಿಗಲ್ಲ. ಬಿಕಾಸ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ನಾನು ಯೂಟ್ಯೂಬ್ ಸೋರ್ಸ್ ಓದ್ತೀನಿ, ಸ್ವಲ್ಪ ಜನ ಏನ್ ಮಾಡ್ತಾರೆ, ನಾನು ಮಾರ್ಕೆಟ್ ಹೋಗಿ ಬುಕ್ಸ್ ತಗೊಂಡ್ಬರ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್, ಟೇಕ್ ಎಕ್ಸಾಂಪಲ್ ಆಫ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಕ್ವಾಂಟ್ ತಗೊಳ್ರಿ, ರೈಟ್? ಸೊ ಕ್ವಾಂಟ್, ರೈಟ್? ಸೊ ಆರ್ ಮ್ಯಾಥಮೆಟಿಕ್ಸ್ ತಗೊಳ್ರಿ, ಫೈನ್. ಸೊ ನೀವು ಏನೋ GK ಇಂಗ್ಲಿಷ್ ನ ಏನೋ ಮಾಡಬಹುದು, ಯು ಕ್ಯಾನ್ ರೀಡ್ ಇಟ್, ಬಿಕಾಸ್ ವರ್ಬ್ಯಾಟಮ್ ಅಲ್ಲಿ ಬರೀಬಹುದು. ಪಾಯಿಂಟ್ ನ ಹೆಂಗ್ ವರ್ಬ್ಯಾಟಮ್ ಅಲ್ಲಿ ಬರ್ದಿರ್ತಾರೆ ಟೆಕ್ಸ್ಟ್ ಬುಕ್ಸ್ ಒಳಗಡೆ. ಸೊ ಯು ನೀಡ್ ಟ್ರಿಕ್ಸ್ ಅಂಡ್ ಟಿಪ್ಸ್. ನಿಮ್ಗೆ ಇಲ್ಲಿ ಏನ್ ಬೇಕಾಗುತ್ತೆ? ಟ್ರಿಕ್ಸ್ ಬೇಕಾಗುತ್ತೆ. ವಾಟ್ ಇಸ್ ದ ಗೇಮ್? ಯು ನೋ, ನಿಮ್ಗೆ ಗೊತ್ತಾ ಗೇಮ್ ಏನಂತ? ಸೊ ಈಗ ಪಾಯಿಂಟ್, ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್ ಯಾರು ಸಾಲ್ವ್ ಮಾಡಲ್ರಿ? ಎವ್ರಿಬಡಿ ವಿಲ್ ಸಾಲ್ವ್ ಇಟ್. ಸೊ ಯಾರೊಬ್ಬ ಬಿಗಿನರ್ ಕೊಟ್ರೆ 5 ನಿಮಿಷದಲ್ಲಿ ಸಾಲ್ವ್ ಮಾಡ್ತಾನೆ, ಯಾರೊಬ್ಬ ಎಕ್ಸ್ಪರ್ಟ್ ಕೊಟ್ರೆ 30 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ತಾನೆ. ವಾಟ್ ಇಸ್ ದ ಗೇಮ್ ಹಿಯರ್? ಹೌ ಫಾಸ್ಟ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಒಂದು MCQ ನ ಎಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾರಲ್ಲ ಅದೇ ಗೇಮ್ ಅಪ್ಪಿ. ಸಾಲ್ವಿಂಗ್ ದ ಪ್ರಾಬ್ಲಮ್ ಇಸ್ ನಾಟ್ ಅ ಗೇಮ್ ಹಿಯರ್. ಹೌ ಫಾಸ್ಟ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಇಟ್, ದಟ್ ಇಸ್ ದ ಗೇಮ್ ಹಿಯರ್. ಹಂಗಾಗಿ ಟ್ರಿಕ್ಸ್ ಮತ್ತೆ ಟಿಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಪಾಯಿಂಟ್ ರೀಸನಿಂಗ್ ಮ್ಯಾಥಮೆಟಿಕ್ಸ್. ಅಂಡ್ ಆಬ್ವಿಯಸ್ಲಿ ಕಂಪ್ಯೂಟರ್ ಅಲ್ಲೂ ಕೂಡ ಇರುತ್ತೆ, GK ದಲ್ಲೂ ಬರುತ್ತೆ, ಇಂಗ್ಲಿಷ್ ಅಲ್ಲೂ ಬರುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, MCQs ಎಕ್ಸಾಮ್ ಇರೋದ್ರಿಂದ ಇಲ್ಲಿ ಟ್ರಿಕ್ಸ್ ಮತ್ತೆ ಟಿಪ್ಸ್ ಇರುತ್ತೆ. ಸೊ ಹಂಗಾಗಿ ಡೋಂಟ್ ಓನ್ಲಿ ಫಾಲೋ ದ ಟೆಕ್ಸ್ಟ್ ಬುಕ್ಸ್ ಅಷ್ಟೇ ಫಾಲೋ ಮಾಡ್ಬೇಡಿ. ಯು ವಿಲ್ ಫೈಂಡ್ ಪ್ಲೆಂಟಿ ಆಫ್ ಟೆಕ್ಸ್ಟ್ ಬುಕ್ಸ್ ಇನ್ ದ ಮಾರ್ಕೆಟ್, ಬಟ್ ದಟ್ ಇಸ್ ಅಕಾರ್ಡಿಂಗ್ ಟು ಮಿ ದಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಅಂದ್ರೆ ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡಬೇಕು as what has a sources, as a ನಿಮಗೆ ಒಂದು ಕ್ವೆಶ್ಚನ್ಸ್ ಬೇಕಲ್ಲ, ಕ್ವೆಶ್ಚನ್ಸ್ ತಗೊಂಡು ಇದು ಮಾಡ್ರಿ, ಸೊಲ್ಯೂಷನ್ ನೋಡ್ರಿ. ಬಟ್ ದ ಥಿಂಗ್ ಇಸ್ ಯು ಕಾಂಟ್ ಫೈಂಡ್ ದ ಪ್ರಾಪರ್ ಟ್ರಿಕ್ಸ್ ಅಂಡ್ ಟಿಪ್ಸ್ ದೇರ್. ಹಂಗಾಗಿ ಏನ್ ಹೇಳ್ತಿದೀವಿ, ಸೊ ಇನ್ ರಿಯಾಲಿಟಿ ಸ್ಟೂಡೆಂಟ್ಸ್ ವಾಂಟ್ ಫೈಂಡ್ ಅ ಗುಡ್ ರಿಸೋರ್ಸ್. ಇಲ್ಲಿ ಕಲರ್ ಚೇಂಜ್ ಮಾಡಿ ಹಾಕಿದೀನಿ, ಇಟ್ ಇಸ್ ಅ ಗುಡ್ ರಿಸೋರ್ಸಸ್ ಯು ವಿಲ್ ಫೈಂಡ್. ಬಟ್ ಗುಡ್ ರಿಸೋರ್ಸ್ ಯಾವುದು? ನಿಮಗೆ ಗೋಲ್ಡ್ ಎಲ್ಲ ಕಡೆ ಸಿಗುತ್ತೆ. ವಿಚ್ ಇಸ್ ದ ಗುಡ್ ಗೋಲ್ಡ್?
ಒಳ್ಳೆ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಯಾವುದು, 22 ಕ್ಯಾರೆಟ್ ಗೋಲ್ಡ್ ಬರುತ್ತೆ, 18 ಕ್ಯಾರೆಟ್ ಗೋಲ್ಡ್ ಬರುತ್ತೆ, 24 ಕ್ಯಾರೆಟ್ ಗೋಲ್ಡ್ ಇಸ್ ಗುಡ್ ಗೋಲ್ಡ್ ಅಲ್ವಾ. ಸೊ ಗುಡ್ ರಿಸೋರ್ಸಸ್ ಸಿಗೋದಂತದ್ದು ತುಂಬಾ ಜನ ಮಿಸ್ ಮಾಡ್ಕೊಂಡ್ಬಿಡ್ತಾರ. ಆಬ್ವಿಯಸ್ ಸೊಲ್ಯೂಷನ್. ಸೊ ಧ್ರುವಿಕಾ ಅಕಾಡೆಮಿ ಇಸ್ ಹ್ಯಾವಿಂಗ್ ಅ ಪರಾಕ್ರಮ್ ಬ್ಯಾಚ್. ಸೊ ಆಲ್ರೆಡಿ ನಾನು ಪ್ರತಿ ಕ್ಲಾಸ್ ಹೇಳ್ತೀನಿ, ಪರಾಕ್ರಮ್ ಬ್ಯಾಚ್ ಅಂತ ಒಂದು ಲಾಂಚ್ ಮಾಡಿದೀವಿ. ಆಬ್ವಿಯಸ್ಲಿ, so for the preparation, most loved from the students, ತುಂಬಾ ಜನ ಸ್ಟೂಡೆಂಟ್ಸ್ they are loving it because they are getting a lot of materials, lot of information from this batch. Last year batch, warriors batch ಆಗಿರಲಿ, ಅದಕ್ಕಿಂತ ಮುಂಚೆ ಸಾಮ್ರಾಟ್ ಬ್ಯಾಚ್ ಆಗಿರಲಿ, they loved it. Definitely they got a very very good ranking and they got placed in a very good colleges. So ನಾನು last year 2024 ಸ್ಟೂಡೆಂಟ್, today I got the call, he got 18 lakhs per annum package. 18 ಲಕ್ಷ annum per package ಸಿಕ್ಕಿದೆ. So that's why I used to tell you, a good resources ನ ಪ್ರಿಫರ್ ಮಾಡ್ರಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಕಾಲೇಜ್. ಸೊ ಗುಡ್ ರಿಸೋರ್ಸಸ್ ಬೇಕೇ ಬೇಕು. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್, ಲ್ಯಾಕ್ ಆಫ್ ರಿವಿಷನ್. ಇದು ಇಂಪಾರ್ಟೆಂಟ್ ಅಪ್ಪಿ. ದಿಸ್ ದ ಇಂಪಾರ್ಟೆಂಟ್ ಬಿಕಾಸ್ ವಾಟ್ ಎವರ್ ಯು ಸ್ಟಡಿ, ಯು ವಾಂಟ್ ಟು ಸ್ಟಡಿ, ದಟ್ ಈಸ್ ರಿವಿಷನ್ ಮಾಡಲೇಬೇಕು. ಸೊ ಐ ಯೂಸ್ ಟು ಆಲ್ವೇಸ್ ಯೂಸ್ ಟು ಸೇ ದಟ್ ಈಸ್ 1:3. 1:3 is the ಮಂತ್ರ. ಇಟ್ ಇಸ್ ಅ ಮಂತ್ರ ಫಾರ್ ದ ರಿವಿಷನ್. ಅಂದ್ರೆ ಏನಾಗುತ್ತೆ 1:3 ಅಂದ್ರೆ ಏನು? ಸಪೋಸ್ ನೀವು ಇವತ್ತು ಓದಿದ್ರಿ, ಇವತ್ತು ನೈಟ್ ಅದನ್ನ ನೀವು ರಿವೈಸ್ ಮಾಡಬೇಕು. ಸಪೋಸ್ ನೀವು ಈ ವೀಕಲ್ ಏನೋ ಓದಿರ್ತೀರಾ, ಈ ವೀಕಲ್ ಓದ್ತೀರಾ, ಅದನ್ನ ಆಫ್ಟರ್ 3 weeks ಯು ಹ್ಯಾವ್ ಟು ರಿವೈಸ್. ಅಂದ್ರೆ ಇಟ್ ಇಸ್ ಅ ಬ್ರೇನ್ ಆ ತರ ಇರುತ್ತೆ. ಸೊ ಕಂಪ್ಲೀಟ್ ನೀವು ರಿವಿಷನ್ ಮಾಡಲ್ಲ ಅಂದ್ರೆ ಡೆಫಿನೆಟ್ಲಿ ಯು ಗೋಯಿಂಗ್ ಟು ಫರ್ಗೆಟ್ ಎವ್ರಿಥಿಂಗ್. ಪ್ರತಿಯೊಂದು ಮರೆತು ಬಿಡ್ತೀರಾ. ಹಂಗಾಗಿ ಮೇಲಿಂದ ಮೇಲೆ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಯು ಹ್ಯಾವ್ ಟು ರೀಡ್ ಇಟ್, ಯು ಹ್ಯಾವ್ ಟು ವೈಟ್ ಲೈಕ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಸೊ ಲ್ಯಾಕ್ ಆಫ್ ರಿವಿಷನ್ ತುಂಬಾ ಜನ ಸ್ಟೂಡೆಂಟ್ಸ್ ಮಾಡೋದೇ ಇಲ್ಲ. ಒಂದು ಬ್ಯಾಚ್ ಅಟೆಂಡ್ ಆಗ್ತಾರೆ, ಬಿಟ್ಬಿಡ್ತಾರೆ. ನಾನು ಎಲ್ಲ ಕಂಪ್ಲೀಟ್ ಸಿಲೆಬಸ್ ಮುಗಿಸಿದೀನಪ್ಪ, ನಾನು ರಾಜ ಮಹಾರಾಜ, ನಾನು ಎಲ್ಲ ಮಾಡ್ತೀನಿ, ಇದು ಪ್ರಾಬ್ಲಮ್ ಮಾಡ್ಕೋತೀರಾ. ಬಟ್ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ, ಪ್ಲೀಸ್ ಡೂ ದ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ವಾಟ್ ಎವರ್ ಎಫರ್ಟ್ಸ್ ಯು ಗೋಯಿಂಗ್ ಟು ಪುಟ್ ಫಾರ್ 1 year, for 6 months, ಇಟ್ ಈಸ್ ಗೋಯಿಂಗ್ ಟು ವೇಸ್ಟ್. ರಿವಿಷನ್ ಮಾಡ್ಕೊಡ್ರಿ. ಸೊ ಇವತ್ತು ಓದಿದ್ದನ್ನ ರಾತ್ರಿ ರಿವಿಷನ್ ಮಾಡ್ರಿ, ಅಥವಾ ಇವತ್ತು ಓದಿದ್ದನ್ನ 3 ದಿನ ಬಿಟ್ಟು ರಿವಿಷನ್ ಮಾಡ್ರಿ. ಒಂದು ವೀಕ್ ಓದಿದ್ದನ್ನ 3 week ಬಿಟ್ಟು ರಿವಿಷನ್ ಮಾಡ್ರಿ. ಒಂದು ಮಂತ್ ಅಲ್ಲಿ ಓದಿದ್ದನ್ನ 3 month ಆದ್ಮೇಲೆ ರಿವಿಷನ್ ಮಾಡ್ರಿ. ದಟ್ ಈಸ್ ದ ಸೈಂಟಿಫಿಕ್ ಮೆಥಡ್ ಆಫ್ ರಿವಿಷನ್. Please follow it. Definitely you can make wonders. 100% you can make wonders. So lack of revision. So usually students won't revise the topics at least 3 times before the exams, which is highly important. PGCET exam, see, I'll tell you, quant and reasoning abba ಬಂದು ಕ್ವಾಂಟಲ್ ಎಷ್ಟು ಬರ್ಬೋದಪ್ಪ ನಿಮಗೆ? ಕ್ವಾಂಟಲ್ ಒಂದು 31 ಟಾಪಿಕ್, ಅಪ್ರಾಕ್ಸಿಮೇಟ್ಲಿ 31. ರೀಸನಿಂಗ್ ಅಲ್ಲಿ ಒಂದು 35 ಟಾಪಿಕ್ ಬರ್ಬೋದು. ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಅಬ್ಬಬ್ಬ 26 ರಿಂದ 27 ಟಾಪಿಕ್ ಬರ್ಬೋದು, ರೈಟ್? ಸೊ ಅದೇ ರೀತಿ ಇಂಗ್ಲಿಷ್ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಇಷ್ಟು ಟಾಪಿಕ್ಸ್ ಬರೋದು. ಇದಕ್ಕಿಂತ ಜಾಸ್ತಿ ಇಲ್ಲ. ಇದನ್ನ ಪದೇ ನೀವು ರಿವೈಸ್ ಮಾಡಿ. Again and again you have to revise. So I'll make you ಬೇಕಾದ್ರೆ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ನಾನು. See here. ಸೊ ಈ ರೀತಿ ಒಂದು ಚಾರ್ಟ್ ಮಾಡ್ಕೊಡ್ರಿ. ಸೊ ಈ ರೀತಿ ಚಾರ್ಟ್ ಮಾಡ್ಕೊಂಡು, ಸೊ ವಾಟ್ ಯು ಕ್ಯಾನ್ ಡೂ, ಸೊ ಯು ಕ್ಯಾನ್ ಡೂ ಲೈಕ್ ದಿಸ್. ರೈಟ್? ಸೊ ಇಲ್ಲೇನ್ ಮಾಡ್ರಿ, ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ. ಇಟ್ಸ್ ಅ ಕ್ವಾಂಟ್, ರೈಟ್? ಸೊ ನಂಬರ್ 1 ಫಸ್ಟ್ ಟಾಪಿಕ್ ಯಾವ್ದಪ್ಪ? ಪ್ರಾಬ್ಲಮ್ಸ್ ಆನ್ ಟ್ರೈನ್ಸ್. ಸೆಕೆಂಡ್ ಟಾಪಿಕ್ ಪಾರ್ಟ್ನರ್ಶಿಪ್. ಥರ್ಡ್ ಟಾಪಿಕ್ ಯಾವ್ದಾಗಿರುತ್ತೆ ನಿಮ್ಗೆ? ಥರ್ಡ್ ಟಾಪಿಕ್ ನಿಮ್ಗೆ ಸಪೋಸ್ ಎಕ್ಸಾಂಪಲ್ ನಂಬರ್ ಸಿಸ್ಟಮ್ ಇದೆ, ರೈಟ್? ಸೊ ಇಲ್ಲೇನ್ ಮಾಡ್ರಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನೀವು ರಿವಿಷನ್ ಮಾಡಿದ್ರಿ, ಟಿಕ್ 1 mark. ಸೆಕೆಂಡ್ ಟೈಮ್ ರಿವಿಷನ್ ಮಾಡಿದ್ರಿ, ಟಿಕ್ 2 mark. Third time revision ಮಾಡಿದ್ರೆ ಟಿಕ್ 3 times. So after the end of the exam ಬಂದಾಗ this chart is going to boost your competition, ಅಥವಾ it is going to boost your like confidence. ನಿಮ್ಮ ಕಾನ್ಫಿಡೆನ್ಸ್ ಏನ್ ಮಾಡುತ್ತೆ? ಬೂಸ್ಟ್ ಮಾಡುತ್ತೆ. ಅರೆ ಯಾರ್ 3 ಸತಿ ರಿವಿಷನ್ ಮಾಡಿದೀನಿ, ಸೊ ಯಾವ ಕ್ವಶನ್ ಕೊಟ್ಟು ಸಾಲ್ವ್ ಮಾಡ್ತೀನಿ ಈಸಿಯಾಗಿ. ಸೊ ಮೇಕ್ ಅ ಚಾರ್ಟ್ ಲೈಕ್ ದಿಸ್. ಪ್ರತಿಯೊಂದು ಸಬ್ಜೆಕ್ಟ್ ಚಾರ್ಟ್ ಮಾಡ್ಕೊಡ್ರಿ. ಸೊ ಇಟ್ ಈಸ್ ದ ವೇ ಆಫ್ doing competitive examination, because you are open to competitive world now. So it is a way of doing the competitive exam preparation. ಈ ರೀತಿ ಚಾರ್ಟ್ ಮಾಡ್ಕೊಡ್ರಿ, because you are not having n number of topics, you are having a restricted number of topics. ಹೇಳಿದಲ್ಲ, ಕ್ವಾಂಟಲ್ ಹಬ್ಬ ಅಂದ್ರೆ 30 ರಿಂದ 32 ರಿಂದ 35 ಟಾಪಿಕ್ ಬರ್ಬೋದಪ್ಪಿ, ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಲಿಸ್ಟ್ ಮಾಡ್ಕೊಡ್ರಿ. ಸೊ ಪ್ರತಿಯೊಂದು ರಿವಿಷನ್ ಮಾಡಿದಾಗ ಟಿಕ್ ಮಾಡ್ಕೊಡ್ರಿ ಅದ್ರ ಮೇಲೆ. ಸೊ ಯು ವಿಲ್ ಗೆಟ್ ದ ಕಾನ್ಫಿಡೆನ್ಸ್ ಲೈಕ್ ದಿಸ್. ಸೊ ಈ ರೀತಿ ರಿವಿಷನ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಐ ಟೆಲ್ ಯು, ನೋ ಪವರ್ ಆಫ್ ದ ಅರ್ತ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು ಫ್ರಮ್ ಗೆಟಿಂಗ್ ದ ಟಾಪ್ ರ್ಯಾಂಕಿಂಗ್ಸ್. 100%. So next problem that you are going to face, that is not practicing a mock test. Mock tests are very important. Mock test ಏನಿರುತ್ತಲ್ಲ, ಸೊ mock tests are very important. Suppose for example ನೀವು ಒಂದು 5 ಟಾಪಿಕ್ ನ ಮುಗಿಸಿದ್ರಿ,
ನೀವು ಕ್ಲಾಸ್ ಕೇಳಿದ್ರಿ, ಯೂಟ್ಯೂಬ್ ಅಲ್ಲಿ ನೋಡಿ, ಏನೋ ಮಾಡಿದ್ರಿ, 5 ಟಾಪಿಕ್ ನ ಮುಗಿಸಿದ್ರಿ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಹೌ ಮಚ್ ಯು ಹ್ಯಾವ್ ಲರ್ನ್, ಎಷ್ಟು ಕಲ್ತಿದ್ದೀರಾ, ನೀವು ಯಾವ ಟೈಪ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸ್ತೀರಾ, ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ನೀವು ಎಷ್ಟು ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಐ ವಿಲ್ ಟೆಲ್ ಯು ದಟ್ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ಸ್ ನೋಡ್ರಿ, ಎಕ್ಸಾಮ್ಸ್ ಬಂದ್ಬಿಟ್ಟು 100 ಮಾರ್ಕ್ಸ್ ಪೇಪರ್, ಎಕ್ಸಾಮ್ 100 ಮಾರ್ಕ್ಸ್ ಪೇಪರ್ ಔಟ್ ಆಫ್ 120 ಮಿನಿಟ್ಸ್. ಸೊ ನೀವು 100 ಮಾರ್ಕ್ಸ್ 120 ಮಿನಿಟ್ಸ್ ಸಾಲ್ವ್ ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ 1.25 ಮಿನಿಟ್ಸ್ ನೀವು ಒಂದು ಕ್ವಶನ್ ಗೆ ಸ್ಪೆಂಡ್ ಮಾಡಬೇಕು. 1.25. ಸೊ ಇದ್ರೊಳಗಡೆ 1.2 ಒಳಗಡೆ 25 ಸೆಕೆಂಡ್ಸ್ ತೆಗೆದುಬಿಡ್ರಿ. ಅಪ್ರಾಕ್ಸಿಮೇಟ್ಲಿ 1 ಮಿನಿಟ್ ಒಳಗಡೆ ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್. ಐ ಡೋಂಟ್ ಕನ್ಸಿಡರ್ 1 ಮಿನಿಟ್ ಆಲ್ಸೋ, 40 to 45 seconds, 45 to 50 seconds ಮ್ಯಾಕ್ಸಿಮಮ್. ಅದರಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಪಾಯಿಂಟ್ ಅಲ್ಲಿ ನೀವು ಕೆಲವೊಬ್ರು 1.5 ನಿಮಿಷ ತಗೋತೀರಿ, ದಟ್ ಇಸ್ ಫೈನ್. ಬಟ್ ವೆನ್ ಇಟ್ ಕಮ್ಸ್ ಟು ರೀಸನಿಂಗ್, ನೋ, 35 to 40 seconds ಅಥವಾ 45 to 50 seconds ಮ್ಯಾಕ್ಸಿಮಮ್. ಸೊ ಯಾವಾಗ ಆಗುತ್ತಿದ್ದು, ವೆನ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಮಾಕ್ ಪೇಪರ್ಸ್, ಮಾಕ್ ಟೆಸ್ಟ್ ಗಳನ್ನ ತಗೋಬೇಕು, ರಿಯಲ್ ಟೈಮ್ ಟೆಸ್ಟ್ ಗಳನ್ನ ತಗೋಬೇಕು ನೀವು. So then only it is possible. So many students focus only on the theory and avoid the mock test and previous year question paper also. So previous year question paper, you can refer this one. So no problem. But ತುಂಬಾ ಜನ ಸ್ಟೂಡೆಂಟ್ ಏನ್ ಮಾಡ್ತಾರೆ, ನೀವು ಸರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಮಾಡಿದೀನಿ ಸರ್, ಮುಗಿದೋಯ್ತು. ಐ ಟೆಲ್ ಯು, ಲಾಸ್ಟ್ 15 years, ಯು ಕ್ಯಾನ್ ಸೇ ಲಾಸ್ಟ್ 15 years ಇದು ಕ್ವಶನ್ ಪೇಪರ್ ತಗೊಂಡು ನೋ ಕ್ವಶನ್ ಹ್ಯಾಸ್ ರಿಪೀಟ್ ಆಗಿಲ್ಲ. ಯಾವ ಕ್ವಶನ್ ಕೂಡ ರಿಪೀಟ್ ಆಗಿಲ್ಲ. ವೈ? ಯಾಕೆ ರಿಪೀಟ್ ಆಗಿಲ್ಲ? ಬಿಕಾಸ್ ದೇ ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ಸ್ಕೋಪ್ ಟು ಆಸ್ಕ್ ಎ ಕ್ವಶನ್. ಸೊ ರಿಪಿಟೇಷನ್ ನೋ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಯಾವ ತರ ಕ್ವಶನ್ ಬರುತ್ತೆ ವಿಲ್ ಕಮ್ ಟು. ಹಂಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ರಿ. ಬಟ್ mock tests are very very important obviously ಧ್ರುವಿಕಾ ಅಕಾಡೆಮಿದಲ್ಲಿ. ಸೊ ಗಿವ್ ಆಸ್ ಮೆನಿ ಆಸ್ mock tests, ದಟ್ ಈಸ್ ಡೈಲಿ ಟೆಸ್ಟ್ ನಮ್ಮ ಹತ್ರ ಇದೆ, ವೀಕ್ಲಿ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಫುಲ್ ಅಂಡ್ ಟೆಸ್ಟ್ ಸೀರೀಸ್ ಇರುತ್ತೆ, ಜೊತೆಗೆ ಸಬ್ಜೆಕ್ಟಿವ್ ಟೆಸ್ಟ್ ಕೂಡ ಇರುತ್ತೆ. ವಿಲ್ ಬಿ ಹ್ಯಾವಿಂಗ್ ಅ ಸಬ್ಜೆಕ್ಟಿವ್ ಟೆಸ್ಟ್ ಆಲ್ಸೋ. ಸೊ ಇದೆಲ್ಲ ಕೂಡ ಧ್ರುವಿಕಾ ಅಕಾಡೆಮಿಯಲ್ಲಿ ಯು ಗೋಟ್ ಗೆಟ್. ಸೊ ಟೆಸ್ಟ್ ಟುಡೇ, ಸಕ್ಸಸ್ ಟುಮಾರೋ. ಇವತ್ತು ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ರಿ, ಡೆಫಿನೆಟ್ಲಿ ಟುಮಾರೋ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. 100%, ನೋ ಡೌಟ್ ಇನ್ ದಟ್, 100%. ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಎಕ್ಸಾಮ್ ಆಂಗ್ಸೈಟಿ ಅಂಡ್ ಪ್ರೆಷರ್. ತುಂಬಾ ಜನ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಓದ್ಬಿಟ್ಟಿರ್ತಾರೆ, ಬಟ್ ಎಕ್ಸಾಮ್ ಆಂಗ್ಸೈಟಿ ಆಗಿರ್ತಾರೆ, ಪ್ರೆಷರ್ ತಗೊಂಡಿರ್ತಾರ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಿಯರ್ ಆಫ್ ಅ ಕಾಂಪಿಟೇಷನ್ ಅಂಡ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಫ್ಯಾಮಿಲಿ ಕ್ರಿಯೇಟ್ಸ್ ಸ್ಟ್ರೆಸ್. ಆಬ್ವಿಯಸ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಫ್ಯಾಮಿಲಿ ಸರ್ ನನಗೆ 200 ರ್ಯಾಂಕಿಂಗ್ ಬಂದಿದ್ ಬಾ ಅಂತ ಹೇಳಿದ್ದಾರೆ, 100 ರ್ಯಾಂಕ್ ಬಾ ಅಂತಿದ್ದಾರೆ, ನನಗೆ ಆರ್ವಿಗೆ ಹೋಗ್ಬೇಕು, PSC ಹೋಗ್ಬೇಕು ಅಂತ ತುಂಬಾ ಜನ ಇರ್ತೀರಾ. ದಟ್ ಇಸ್ ಗುಡ್, ದಟ್ ಇಸ್ ಅ ಗೋಲ್, ಬಟ್ ಡೋಂಟ್ ಪ್ರೆಷರೈಸ್ ಯುವರ್ ಸೆಲ್ಫ್. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ, ವೆರಿ ಸಿಂಪಲ್, ಗಿವ್ ಮೋರ್ ರಿಯಲ್ ಟೈಮ್ ಬೇಸ್ಡ್ ಟೆಸ್ಟ್, ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್, ಸೊ ದಟ್ ಯು ವಿಲ್ ಫೀಲ್ ರಿಯಲ್ ಟೈಮ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಯಾವಾಗ ಆಗುತ್ತಪ್ಪ ಇದು, ಸಪೋಸ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಅಂತ ಹೇಳಿದೆ ನಾನು, ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್, AKR ಟೆಸ್ಟ್ ಗಳು ಅಂತ ಕರಿತೀವಿ ನಾವು. ಏನ್ ಸರ್ ಇದು ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಗಳು ಅಂದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಎಕ್ಸಾಮ್ ಬರೆದ್ರೆ, ಸಪೋಸ್ ಫಾರ್ ಎಕ್ಸಾಂಪಲ್ 1000 ಸ್ಟೂಡೆಂಟ್ಸ್ ಆ ಎಕ್ಸಾಮ್ ಬರೆದ್ರು. ಸೊ ಅದ್ರೊಳಗಡೆ ನಿಮ್ಮ ರ್ಯಾಂಕಿಂಗ್ ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಿಮ್ಮ ರ್ಯಾಂಕಿಂಗ್ ಏನಂತ ಗೊತ್ತಾಗುತ್ತೆ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಈ 1000 ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 500 ಅಂತ ತಿಳ್ಕೊಳ್ಳಿ. 500 ಇಸ್ ರ್ಯಾಂಕಿಂಗ್ ಫಸ್ಟ್ ಟೆಸ್ಟ್ ಒಳಗಡೆ. ಸೆಕೆಂಡ್ ಟೆಸ್ಟ್ ಒಳಗೆ ಏನ್ ಮಾಡ್ಬೋದು, ನಾನು 400 ಟಾರ್ಗೆಟ್ ಮಾಡ್ತೀನಿ, ನಾನು 200 ಟಾರ್ಗೆಟ್ ಮಾಡ್ತೀನಿ, ನಾನು 100 ಟಾರ್ಗೆಟ್ ಮಾಡ್ತೀನಿ, ನಾನು ಟಾಪ್ 10 ಟಾರ್ಗೆಟ್ ಮಾಡ್ತೀನಿ. ಏಬಲ್ ಟು ಡೂ ಇಟ್. ಸೊ ರಿಪಿಟೇಟಿವ್ ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಆಂಗ್ಸೈಟಿ ಮತ್ತೆ ಪ್ರೆಷರ್ ಹೋಗ್ಬಿಡುತ್ತೆ. ವೈ? ಬಿಕಾಸ್ ಇಟ್ ಇಸ್ ಅ ರಿಯಲ್ ಟೈಮ್ ಎಕ್ಸಾಮ್. ಇಟ್ ಇಸ್ ನಾಟ್ ಲೈಕ್ ನೀವು ಬುಕ್ಸ್ ತಗೊಂಡು ಅದನ್ನ ಸಾಲ್ವ್ ಮಾಡ್ತಾ ಇಲ್ಲ. ಇಲ್ಲಿ ವಾಟ್ ಯು ಡೂ, ಇಲ್ಲಿ ಟೈಮ್ ಓಡ್ತಿರುತ್ತೆ, ಇಲ್ಲಿ ಟೆಸ್ಟ್ ಗಳನ್ನ ಬರೀತಾ ಇರ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ನಾನು ಯೂಟ್ಯೂಬ್ ಕ್ಲಾಸ್ ನೋಡ್ಕೊಂಡು ದಟ್ ಇಫ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್, ಎಸ್ ಯು ಕ್ಯಾನ್ ಪ್ರಿಪೇರ್, ಬಟ್ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಸೋರ್ಸ್ ಇದೆ, ನಮ್ದಿದೆ, ಬೇರೆ ಇದಾವೆ, ಇಲ್ಲ ಅಂತಲ್ಲ. ಬಟ್ ಹೌ ಯು ಗೋಯಿಂಗ್ ಟು ಡು ದ ಮಾಕ್ ಟೆಸ್ಟ್, ನಿಮ್ಮನ್ನು ನೀವು ಹೆಂಗ್ ಇವ್ಯಾಲ್ಯೂಯೇಟ್ ಮಾಡ್ಕೋತೀರಾ. ಸೊ ಹಂಗಾಗಿ ಕಾಮ್ ಮೈಂಡ್, ಸ್ಟ್ರಾಂಗ್ ಪರ್ಫಾರ್ಮೆನ್ಸ್. ಸೊ ನೀವು ಎಷ್ಟು ಕಾಮ್ ಆಗಿರ್ತೀರೋ ಅಷ್ಟು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಬಹುದು, ಎಷ್ಟು ಕಾಮ್ ಆಗಿರ್ತಾರೋ ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮ್ ಮಾಡೋದು. ಸೊ ಕೀಪ್ ಯುವರ್ ಸೆಲ್ಫ್ ಕಾಮ್ ಅಂಡ್ perform well. And the last difficult that we are going to face, that is time management. Obviously time management issue that you are going to face. So balance college work and coaching with the preparation is a difficult. Obviously it is a difficult. College ಹೋಗಬೇಕು, coaching ಹೋಗಬೇಕು, ಅಥವಾ working professional work ಮಾಡಬೇಕು, ತುಂಬಾ ಪ್ರೆಷರೈಸ್ ಇರುತ್ತೆ. Solution is different, simple. Solve every question with a stopwatch and use OMR sheet for the preparation. ತುಂಬಾ ಜನ ಸ್ಟೂಡೆಂಟ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ. ಯಾವಾಗ ಎಕ್ಸಾಮ್ ಅಲ್ಲಿ ನೀವು ಮಾಕ್ ಟೆಸ್ಟ್ ಬರೆಯುವಾಗ ತುಂಬಾ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಿರ್ತೀರಾ, ಆಲ್ ಕರ್ನಾಟಕ ಎಕ್ಸಾಮ್ ಬರೆಯುವಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತೀರಾ, ಬಟ್ ಎಕ್ಸಾಮ್ ಅಲ್ಲಿ ಹೋದ್ಮೇಲೆ ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ವೆರಿ ವೀಕ್. ವೈ? ಬಿಕಾಸ್ ನಿಮ್ಮ ಟೈಮ್ ನ ಎಷ್ಟು ಟೈಮ್ ಅಲ್ಲಿ ನೀವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ ನೀವು ನೋಡ್ಕೊಂಡಿರೋದಿಲ್ಲ. ಆರ್ ಎಲ್ಸ್ ತುಂಬಾ ಜನ ಸ್ಟೂಡೆಂಟ್ OMR ಶೀಟ್, ತುಂಬಾ ಜನ ಸ್ಟೂಡೆಂಟ್ OMR ಶೀಟ್ ಅಂದ್ರೆ ಗೊತ್ತಿಲ್ಲ ನಿಮಗೆ. ಸೊ ನೀವು ಪ್ರತಿಯೊಂದು ನಿಮ್ಮ ಎಕ್ಸಾಮ್ ನ ಬರೆಯೋದು OMR ಶೀಟ್ ಅಲ್ಲಿ.
ನಿಮ್ಮ ಎಕ್ಸಾಮ್ ಬರೋದು OMR ಶೀಟ್ ಅಲ್ಲಿ. ಅಂದ್ರೆ ಕ್ವೆಶ್ಚನ್ ನಂಬರ್ 1 ಅಂತ ಇರುತ್ತೆ, ಇಲ್ಲಿ A B C D ಅಂತ ಇರುತ್ತೆ. ಸೊ ಕ್ವೆಶ್ಚನ್ ನಂಬರ್ 1 ಗೆ A ಕರೆಕ್ಟಾ, B ಕರೆಕ್ಟಾ, C ಕರೆಕ್ಟಾ, D ಕರೆಕ್ಟಾ. ಸೊ ಈಗ B ಕರೆಕ್ಟ್ ಇತ್ತು ನೀವೇನ್ ಮಾಡ್ಬೇಕು, B ನ ರೌಂಡ್ ಹಾಕ್ಬೇಕು, ಕಂಪ್ಲೀಟ್ ಆ ರೌಂಡ್ ಹಾಕ್ಬೇಕು. ಈ ರೌಂಡ್ ಹಾಕಕ್ಕೆ ನಿಮ್ಗೆ ಒಂದು 5 ಸೆಕೆಂಡ್ ಬೇಕು. ಇದು ಯಾವಾಗ ಪಾಸಿಬಲ್ ಆಗುತ್ತಪ್ಪಿ, ವೆನ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ಆರ್ ಪ್ರಾಕ್ಟೀಸ್ ವಿತ್ OMR ಪೇಪರ್ಸ್. ನಿಮಗೆ ಫ್ಲಿಪ್ಕಾರ್ಟ್, ಇಫ್ ಯು ವಾಂಟ್ ಯು ಕ್ಯಾನ್ ಆರ್ಡರ್ ಇಟ್. ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ OMR ಪೇಪರ್ ಸಿಗುತ್ತಪ್ಪಿ. ಫ್ಲಿಪ್ಕಾರ್ಟ್ ಅಲ್ಲಿ OMR ಪೇಪರ್ ಸಿಗುತ್ತೆ. ಇಟ್ ಇಸ್ ಸಮಥಿಂಗ್ ಅರೌಂಡ್ 180 rupees to 200 ಅಥವಾ 210 rupees ಇರುತ್ತೆ ಫಾರ್ 100 ಶೀಟ್ ಅಥವಾ ಫಾರ್ 200 ಶೀಟ್ಸ್ ಇರುತ್ತೆ. ಸೊ ಇದನ್ನ ತಗೊಳ್ರಿ, ಡೈಲಿ ನೀವು ಏನೇನ್ ಸಾಲ್ವ್ ಮಾಡ್ತಿರಲ್ಲ ಕೂಡ MCQs ಎಲ್ಲ OMR ಅಲ್ಲಿ ಪ್ರಾಕ್ಟೀಸ್ ಮಾಡ್ರಿ. ಡೆಫಿನೆಟ್ಲಿ ಮಿನಿಮಮ್ ಅಂದ್ರೆ ಮಿನಿಮಮ್ ನಿಮಗೆ ಈಗ 65 ಮಾರ್ಕ್ಸ್ ಬರೋಷ್ಟು ಕೆಪಾಸಿಟಿ ಇದ್ದರೆ ಇಟ್ ವಿಲ್ ಗಿವ್ ಯು 70 ಮಾರ್ಕ್ಸ್. 70 ಮಾರ್ಕ್ಸ್ ಅಂತ ತೆಗಿಬಹುದು. ಇಟ್ ವಿಲ್ ಇನ್ಕ್ರೀಸ್ ಯು 5 ಮಾರ್ಕ್ಸ್. 5 ಮಾರ್ಕ್ಸ್ ಕಂಪಲ್ಸರಿ ಇನ್ಕ್ರೀಸ್ ಮಾಡುತ್ತೆ ಬಿಕಾಸ್ ಯು ಹ್ಯಾವ್ ಪ್ರಾಕ್ಟೀಸ್ಡ್ ಇಟ್. ಸೊ ಇದನ್ನ ಮಾಡ್ಕೊಟ್ರೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಸೊ ದೀಸ್ ಆರ್ ದ ಚಾಲೆಂಜಸ್ ದಟ್ ಯು ವಾಂಟ್ ಟು ಫೇಸ್. ಇದೆಲ್ಲ ಕೂಡ ಚಾಲೆಂಜಸ್ ಇರುತ್ತೆ. ಆಬ್ವಿಯಸ್ಲಿ ಕಂಟ್ರೋಲ್ ಯುವರ್ ಟೈಮ್ ಆರ್ ಇಟ್ ವಿಲ್ ಕಂಟ್ರೋಲ್ ಯು. ನಿಮ್ಮ ಟೈಮ್ ನೀವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಬ್ವಿಯಸ್ಲಿ ಟೈಮ್ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಇವತ್ತು ನೀವು ಟೈಮ್ ವೇಸ್ಟ್ ಮಾಡಿದ್ರೆ ನೀವೇ ವೇಸ್ಟ್ ಆಗ್ಬಿಡ್ತಾರೆ ಲೈಫ್ ಅಲ್ಲಿ. ಹಂಗಾಗಿ ಪ್ಲೀಸ್ ಐ ಆಮ್ ಟೆಲಿಂಗ್ ಯು ವಿತ್ ಲಾಟ್ ಆಫ್ ಲವ್, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇನ್ನು 6 ತಿಂಗಳ ಟೈಮ್ ಇದೆ. ಯು ಆರ್ ಹ್ಯಾವಿಂಗ್ ಅ 6 months. 6 months is not bad. You can change ದುನಿಯಾನ ಉಲ್ಟಾ ಪಲ್ಟಾ ಮಾಡಬಹುದು. ನಿಮ್ ಲೈಫ್ ಹೆಂಗಿರುತ್ತೆ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಹೋಗ್ಬೋದು. ಇವತ್ತು ನೀವು ಎವರೇಜ್ ಸ್ಟೂಡೆಂಟ್ 45% ತೆಗಿತಿದ್ದೀರಾ ಅನ್ಕೊಂಡ್ರೆ ಡಿಗ್ರಿ ಒಳಗಡೆ. ಸೊ ಇಫ್ ಯು ಗೋಯಿಂಗ್ ಟು ಇನ್ವೆಸ್ಟ್ 6 months, 6 ತಿಂಗಳು ಇನ್ವೆಸ್ಟ್ ಮಾಡ್ರಿ PGCET ಗೆ. ಒಳ್ಳೆ ಪ್ರಿಪರೇಷನ್ ಮಾಡ್ರಿ, ಒಳ್ಳೆ ಕಾಲೇಜ್ ಹೋಗ್ರಿ. 45% ತಗೊಳ್ಳೋರು ಇದ್ರೆ ಇವತ್ತು ನೀವು ಒಳ್ಳೆ ಕಾಲೇಜ್ ಹೋದ್ರೆ 12 ಲಕ್ಷದಿಂದ 20 ಲಕ್ಷ ಪ್ಯಾಕೇಜ್ ಸಿಗುವಂತ ಚಾನ್ಸಸ್ ಇರುತ್ತೆ. ಬರೀ BCom ಮಾಡಿ 2 ಲಕ್ಷ 3 ಲಕ್ಷ ಪ್ಯಾಕೇಜ್ ಯಾಕೆ ತಗೋತೀರಾ? ಚೆನ್ನಾಗಿ MBA ಕಾಲೇಜ್ ಹೋಗ್ರಿ, ಜರ PGCET ಪ್ರಿಪೇರ್ ಆಗಿ. ಡೆಫಿನೆಟ್ಲಿ 12 ರಿಂದ 20 ಲಕ್ಷ ಪ್ಯಾಕೇಜ್ ಸಿಗುತ್ತಲ್ರು. Why you will leave this opportunity? So ಅದಕ್ಕೋಸ್ಕರ ಹೇಳಿದ ನಾನು PGCET is the most underrated exam. ತುಂಬಾ underrated exam ಇದು. If you utilize this, definitely it is going to change your life. ನಿಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ. ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ, ದಿನ ಪ್ರಿಪರೇಷನ್ ಮಾಡ್ರಿ. 6 ತಿಂಗಳು ಫೋನು, ಇನ್ಸ್ಟಾಗ್ರಾಮು, ವಾಟ್ಸಪ್, ಟ್ವಿಟರ್, ರೀಲ್ ಮಾಡೋದನ್ನ, PUBG ಆಡೋದನ್ನ 6 ತಿಂಗಳು ಬಂದ್ ಮಾಡ್ರಲ್ಲ. ಪ್ರತಿಯೊಂದನ್ನ ಬಂದ್ ಮಾಡ್ರಿ, ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ರಿ. ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು, ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ಇಫ್ ಯು ಆರ್ ಗೋಯಿಂಗ್ ಟು ಡೂ ಇಟ್, ನೋ ಪವರ್ ಆನ್ ದ ಅರ್ತ್ ಈಸ್ ಗೋಯಿಂಗ್ ಟು ಸ್ಟಾಪ್ ಯು ಫ್ರಮ್ ಗೆಟಿಂಗ್ ದ ಟಾಪ್ ರ್ಯಾಂಕಿಂಗ್ ಅಂಡ್ ಟಾಪ್ ಕಾಲೇಜಸ್. ಯು ವಿಲ್ ಫೀಲ್ ಅ ಡಿಫರೆಂಟ್ ವರ್ಡ್ ಇಫ್ ಯು ಗೋ ಟು ದ ಟಾಪ್ ಕಾಲೇಜಸ್. ಒಂದು ಹೊಸ ವರ್ಡ್ಗೆ ಹೋದಂಗಾಗುತ್ತೆ. ನಿಮ್ಮ ಪ್ರೌಡ್ ಬರುತ್ತೆ, ನಿಮ್ಮ ಪೇರೆಂಟ್ಸ್ ಪ್ರೌಡ್ ಮಾಡಬಹುದು. ಪ್ರೊವೈಡೆಡ್ ಗಿವ್ 6 months, ಪ್ರಾಪರ್ 6 months, ಡೆಫಿನೆಟ್ಲಿ ಚೆನ್ನಾಗುತ್ತೆ. ಸೊ ಹಂಗಾಗಿ ದೀಸ್ ಆರ್ ದ ಪ್ರಾಬ್ಲಮ್ಸ್ ದಟ್ ಕಾಮನ್ ಮಿಸ್ಟೇಕ್ಸ್, ಕಾಮನ್ ಪ್ರಾಬ್ಲಮ್ಸ್ ದಟ್ ಯು ವಾಂಟ್ ಟು ಫೇಸ್. ಅದಕ್ಕೆ ನಾನು ವಿತ್ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ. ಅಂಡ್ ಇಫ್ ಯು ವಾಂಟ್ ಟು ಜಾಯಿನ್ ಧ್ರುವಿಕಾ ಅಕಾಡೆಮಿ ಜಾಯಿನ್ ಆಗಬೇಕು ಅಂದ್ರೆ ಡೆಫಿನೆಟ್ಲಿ ವಿ ಆರ್ ದೇರ್. ಸೊ ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿಸಿ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಯು ಅ ರೈಟ್ ಸ್ಟ್ರಾಟಜಿ, ಅ ರೈಟ್ ರೋಡ್ ಮ್ಯಾಪ್. ಸೊ ನೀವೇನ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿನ. ಡೌನ್ಲೋಡ್ ಮಾಡ್ಕೊಡ್ರಿ, ರೈಟ್. ಸೊ ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಫ್ರಮ್ ದ ಪ್ಲೇ ಸ್ಟೋರ್. ಧ್ರುವಿಕಾ ಅಕಾಡೆಮಿ ಅಂತ ಆಪ್ ಇದೆ, ಪ್ಲೇ ಸ್ಟೋರ್ ಒಳಗಡೆ ನಿಮಗೆ ಸಿಗುತ್ತೆ. ಸೊ ಪ್ಲೇ ಸ್ಟೋರ್, ರೈಟ್, ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಇಫ್ ಯು ಹ್ಯಾವ್ ಅ ಡೌಟ್ಸ್ 6361949484. This is the WhatsApp number and calling number. You can call on this number. Definitely we are going to solve all your problems. Alright, so download ಮಾಡ್ಕೊಡ್ರಿ ಅಪ್ಲಿಕೇಶನ್ ನ. ಸೊ ಪರಾಕ್ರಮ್ ಬ್ಯಾಚ್ ಅಂತ ಸ್ಟಾರ್ಟ್ ಆಗಿದೆ. ಈ ಬ್ಯಾಚ್ ಅಲ್ಲಿ ನಿಮಗೆ obviously you can join and you can start your preparation. 6 month time ಇದೆ. Again I am telling you, don't waste your time, right? So with that, hope ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಾನು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ ನ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬಂದು ಮೀಟ್ ಆಗುವ. Till then, God bless you and all the very best for your preparation. Thank you so much.